GMM ನ್ಯೂಸ್ ಕನ್ನಡ. ಎಲೆಕ್ಟ್ರಿಕಲ್ ಆಕ್ಟ್ ಪ್ರಕಾರ 2003ರ ಆಕ್ಟ್ ಪ್ರಕಾರ ಮತ್ತು ಹಿಂದಿನ ಆಕ್ಟ್ ಪ್ರಕಾರ ಅಥವಾ 1983ರ ಕಾಯ್ದೆಯ ಪ್ರಕಾರ ವಿದ್ಯುತ್ ಇಲಾಖೆಗೆ ಸಂಬಂಧಪಟ್ಟಂಥ ಅವರೇ ಇಲಾಖೆಯವರು ಲೈನ್ ಹಾಕಬೇಕು, ಲೈನ್ ತೆಗಿಬೇಕು. ಸೊ ಇದು ಈ ಲೈನ್ ಅವರು ಫಾರೆಸ್ಟ್ ಅವರು ಕಟ್ ಮಾಡಿದ್ರು. ಫಾರೆಸ್ಟ್ ಅವರು ಸುಧಾಕರೇ ಕಟ್ ಮಾಡಿಸವ್ರೆ. ಇದು ಮೂಲ ಯಾರು ದಯಮಾಡಿ ಮಾತಾಡ್ಬೇಡ್ರಿ. ದಯಮಾಡಿ ನಿಮ್ಮ ಪರವಾಗಿ ನಾವೆಲ್ಲ ಹೇಳ್ತಾ ಇದ್ದೀವಿ. ನೀವು ಸ್ವಲ್ಪ ಶಾಂತ ರೀತಿಯಿಂದ ಇರಬೇಕು. ನಮ್ಮ ರೈತರನ್ನ ನೋಡಿ ಒಳಕಾಗ್ತೀವಿ ಅಂತ ಯಾರು ಒಂದು ನಿಮಿಷ ಸಾರ್ ಅರ್ಜೆಂಟ್ ಇದೆಯಾ? ಆಯ್ತು ಮಾತಾಡಿ. 2003ರ ಎಲೆಕ್ಟ್ರಿಕಲ್ ಆಕ್ಟ್ ಪ್ರಕಾರ ಇವನಿಗೇನು ಅಧಿಕಾರ ಉಂಟು. ಇದು ಬೋರ್ವೆಲ್ ಬಯಲಿ ಸೀಮೆಯಲ್ಲಿ ಸತತವಾದಂಥ ಬರಗಾಲ, 7 ವರ್ಷಗಳ ಕಾಲ ಬರಗಾಲ, 2 ವರ್ಷದ ಹಿಂದೆ ಮಾತ್ರ ಮಳೆ ಬಿದ್ದಿದೆ. ದಯಮಾಡಿ ಒಂಚೂರು ಇರಂಗೆ ಸ್ವಲ್ಪ 10 ವರ್ಷಗಳಿಂದ ಈ ಭಾಗದಲ್ಲಿ ಹೋರಾಟ ಇದೆ. ಇವತ್ತು ರೈತರು ಭಾಳ ಕಷ್ಟ ಬಿದ್ದು ಸಾವಿರಾರು ರೂಪಾಯಿ ಅಲ್ಲ ಲಕ್ಷಾಂತರ ರೂಪಾಯಿ ಬೋರ್ವೆಲ್ ಹಾಕಿ ಬೋರ್ವೆಲ್ಲನ್ನು ಹಾಳು ಮಾಡಿರುವಂಥ ಒಬ್ಬ ಅಧಿಕಾರಿ ಇದೇ ಫಸ್ಟ್ ಅವರೇ ಫಾರೆಸ್ಟ್ ಯಾರಿಲ್ಲ ಸರ್. ನಮ್ಮ ರೈತರ ಎಲ್ಲ ಸರ್ವೆ ನಂಬರ್ 60 ದಯಮಾಡಿ ಮಾತಾಡ್ಬೇಡಿ. ಹೆಸರು ಹೇಳಿ ಅವ್ರಿಗೆ ಲ್ಯಾಂಡ್ ಅವ್ರು ಯಾರು ಅಂತ. ಆಯ್ತು ತಗೊಳ್ಳೋಣ. ಒಂಚೂರು ನಮ್ಮವ್ರು ಹಂಗೆ ಸ್ವಲ್ಪ ಅಧ್ಯಕ್ಷ ಆಗ್ತದೆ ಒಂಚೂರು ಹಂಗಂದ್ರೆ ಇದು ನಮ್ಮ ರೈತರು ಡ್ರಿಪ್ ಏನು ಹಾಕಿದ್ರು ಆ ಡ್ರಿಪ್ಪನ್ನೆಲ್ಲ ಹಾಳು ಮಾಡಿದ್ರು. ಹೂವಿನ ಗಿಡಗಳು, ಸೊಪ್ಪು, ಎಲ್ಲ ರೈತರು ಕೊತ್ತಂಬರಿ ಸೊಪ್ಪು ಡಿಸ್ಟರ್ಬ್ ಮಾಡಬೇಡಿ ನೀವು. ನಮ್ಮ ರೈತರು ಇನ್ನು ಅಕ್ಕಿ ಹಾಕ್ತಾರೆ 78ರಲ್ಲಿ ಹಾಕಿದ್ದಾರೆ, ಹಿಂದೆ ಹಾಕಿದ್ದಾರೆ. ಯಾರೋ ತಾತ ಮುತ್ತಾತ ಹಾಕಿದ್ದಾರೆ. 78ರಲ್ಲಿ ಸಾಗುವಳಿ ಚೀಟಿ ಕೊಟ್ಟು ಅವರಿಗೆ ಪಾಣಿಯ ಪ್ರೆಸೆಂಟ್ ಈಗ ನಮ್ಮ 15 ಪಾಣಿ ಪೈಲೆ ಕೊಟ್ಬಿಡಿ. ಅಲ್ಲ ಇದು ನೋಡಿಸ್ಬೇಕಲ್ವೇ, ಇದು ದಾಖಲೆ ನಮ್ಮ ಹತ್ರ ಐತೆ ಅಂತೇಳಿ ಹೆಸರು ಪಾಣಿ 13 ಜನ 3 ಜನ ಮತ್ತು 20 ಜನ ಕೊಟ್ಟಿದ್ದಾರೆ. ಏನೋ 53 ಹಾಕಿದ್ದಾರೆ. ಇದರಲ್ಲಿ ಬ್ಲ್ಯಾಕ್ ಮಾಡಿದ್ದಾರೆ ಸರ್. ಕಂದಾಯ ಇಲಾಖೆಯಲ್ಲಿ ಬ್ಲ್ಯಾಕ್ ಮಾಡಿ
ಆವತ್ತು 78ರ ಹಾಕಿದಂಥ ಪ್ಲ್ಯಾನ್ ಎಲೆ ಇದರಲ್ಲಿ 11 ಇನ್ನೊಂದು ಪೇಜ್ ಅದೇ ಟೋಟಲ್ ಸೇರಿ 20 ಆ ಕಡೆ 400 ಚಿಲ್ಲರೆ ಜನ 462 ಎಕರೆ ಇನ್ನೂ ಕೂಡ ರೈತರು ಭಾಳ ಜನ ಇದ್ದಾರೆ. ಆ ಕಡೆ ಮಣ್ಣಲ್ಲಿ ನಟ್ಟಲ್ಲಿ ಎಲ್ಲ ನಮ್ಮೂರು ನಟ್ಟಲ್ಲಿ ಅಲ್ಲಚರನಹಳ್ಳಿ ಎಸ್ ವೆಂಕಟಾಪುರ ಕಾಮನಹಳ್ಳಿ ನೇರಳೆ ಮರದ ಜರಗಳ್ಳಿ ಸರ್ ಇನ್ನೊಂದು ಸರ್ಕಲ್ ಇದೆ ಸರ್ ಸಚಿವಾಲಯ ರಸ್ತೆ ವೆಹಿಕಲ್ಸ್ ಸರ್ ಇದೆ ಲ್ಯಾಂಡ್ 60ರಲ್ಲಿ 377 ಎಕರೆ ಲ್ಯಾಂಡ್ 377 9 ಗುಂಟೆ. ಇದರಲ್ಲಿ 284 ಎಕರೆ ಅಷ್ಟು ಮಾತ್ರ ಬ್ಯಾಲೆನ್ಸ್. ಇನ್ನು ಬ್ಯಾಲೆನ್ಸು 93 ಎಕರೆ ಐತೆ. ಇಷ್ಟೊಂದು ದಾಖಲೆಗಳು ರೈತನ ಪರವಾಗಿ, ಅದರಲ್ಲೂ ವಿಶೇಷವಾಗಿ ತಮ್ಮ ಇಲಾಖೆ 91ರಲ್ಲಿ ನ್ಯಾಯಾಲಯ ಪರ್ಮನೆಂಟ್ ಇಂಜೆಕ್ಷನ್ ಆರ್ಡರ್ ಕೊಟ್ಟಿದೆ. ಯಾವುದಕ್ಕೆ ಪರ್ಮನೆಂಟ್ ಸರ್ವೆ ನಂಬರ್ 20 ತುಂಬಿಗೇನಹಳ್ಳಿನಾ ತುಂಬೇನಹಳ್ಳಿ ಸರ್ವೆ ನಂಬರು 20 60 ಎಕರೆ ಆಯ್ತು. ಅರಣ್ಯ ಇಲಾಖೆ ಅಧಿಕಾರ ವಿಮಲೆ ಕೃಷ್ಣ ವಯಸ್ ನಂಬರ್ 446/91 ವಯಸ್ 60 ಜನಕ್ಕೂ ನಾನು ಇಷ್ಟೊಂದು ದಾಖಲೆಗಳು ರೈತನ ಪರವಾಗಿ ಏಕಾಏಕಿ ಅವರು ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾಕೆ ಬಂದರು ಅನ್ನೋ ಅದರ ಹಿಂದೆ ಈಗ ಅರಣ್ಯ ಇಲಾಖೆಯಲ್ಲಿ ದೇವಸ್ಥಾನ ದೌರ್ಜನ್ಯ ಮಾಡಲಿಲ್ಲ. ಇದು ಸರ್ಕಾರ ಹೊರಡಿಸಿರುವಂಥ ಅರಣ್ಯ ಇಲಾಖೆಯಲ್ಲಿ ಇದ್ದರೂ ಕೂಡ, ರೈತ ಅರಣ್ಯ ಇಲಾಖೆ ಪಾಣಿ ಇದ್ದರೂ ಕೂಡ ಸರ್ಕಾರ ಏನು ಆದೇಶ ಮಾಡಿದೆ, 3 ಎಕರೆ ಒಳಗಡೆ ರೈತ ಇದ್ದರೆ ಒಕ್ಕಲು ಎಬ್ಬರಿಸಬಾರ್ದು ಅಂತೇಳಿ ಸರ್ಕಾರದವರಿಗೆ ಕೊಟ್ಟಂಥ ಆದೇಶ. 13/3/2015 1,00,000 ಏನಾಗುತ್ತೆ ವಿಸಿಟ್ ನೋಟ್ क्या जाओ ಇದ್ರ ಪ್ರಕಾರ 3 ಎಕರೆ ಒಳಗಡೆ ಇದ್ದರೆ ರೈತನ ಯಾವುದೇ ಕಾರಣಕ್ಕೂ ಒಕ್ಕಲೆ ಬರಿಸಬಾರ್ದು ಅಂತೇಳಿ ಕಾಯ್ದೆ. ಅಂದು ಸಚಿವರಾಗಿದ್ದಂಥ ಕಂದಾಯ ಮಂತ್ರಿ ಶ್ರೀನಿವಾಸ್ ಪ್ರಸಾದ್ ಇರ್ಬೋದು, ತದನಂತರ ಬಂದಂಥ ಕಾಗೋಡು ತಿಮ್ಮಪ್ಪನವರು ಇರ್ಬೋದು, ಅಂದಿನ ಕಾನೂನು ಮಂತ್ರಿಗಳಾಗಿದ್ದಂಥ ಇನ್ನು ನಮ್ಮ ಜಯಚಂದ್ರ ಇರ್ಬೋದು, ಸಂಬಂಧಪಟ್ಟಂಥ ಪತ್ರಿಕೆಗಳಲ್ಲೂ ಕೂಡ ಉಲ್ಲೇಖ ಆಗೈತೆ.
ಇವರು ಡೀಮ್ಡ್ ಫಾರೆಸ್ಟ್ ಅಂತೇಳಿ ಇವತ್ತು ಪದಾನ ಉಪಯೋಗಿಸ್ತಾರೆ. ಡೀಮ್ಡ್ ಫಾರೆಸ್ಟ್ ಅಲ್ಲ ಅಂತೇಳಿ ನಮ್ಮ ಹೈಕೋರ್ಟಲ್ಲಿ ದಾವೆ ಮಾಡಿ ಅಲ್ಲಿನ ಸಂಬಂಧಪಟ್ಟ ದಾಖಲೆಗಳು ಕೂಡ ಇದೆ. ಪದನೇ ಅಲ್ಲ ಅಂತೇಳಿ ಡೀಮ್ಡ್ ಅಂತೇಳಿ ನನ್ನ ಪೂರ್ವಕ ದಾಖಲೆ ಕೊಡಿ. ಜೂನ್ 26 ಸರ್. ಡೀಮ್ಡ್ ಅಕಸ್ಮಾತ್ ಡೀಮ್ಡ್ ಇದ್ದರೂ ಕೂಡ ರೈತ ಯಾವುದೇ ಕಾರಣಕ್ಕೂ ಎನ್ಕ್ರೋಚ್ಮೆಂಟ್ ಇರಬಾರ್ದು. ಅಲ್ಲಿ ರೈತನು ಇದ್ದರೆ ನೀವು ಡೀಮ್ಡ್ ಮಾಡೋಕ್ಕಾಗೋದಿಲ್ಲ ಅಂತೇಳಿ ಸಂಬಂಧಪಟ್ಟಂಥ ರೈತ ಪೊಸಿಷನ್ ಇದ್ರೆ ಇದು ಡೀಮ್ಡ್ ಫಾರೆಸ್ಟ್ ಅಲ್ಲ ಅಂತೇಳಿ. ಅದು ಡೀಮ್ಡ್ ಅಂದರೆ ಅರ್ಥ ಏನಂದರೆ ನಮ್ಮ ಮಲೆನಾಡು ಪ್ರದೇಶದಲ್ಲಿ ದೊಡ್ಡ ದೊಡ್ಡ ಮರ, ಕೈ ಎಟುಕುವಂಥ ಮರ ಇದ್ದರೆ ಮಾತ್ರ ಅದು ಡೀಮ್ಡು ಅಂತೇಳಿ ಅಂದ್ಕೊಂಡಿದ್ದವರು. ಆದರೆ ಅದು ಡೀಮ್ಡೇ ಅಲ್ಲ ಅಂಥೇಳಿ ಹೈಕೋರ್ಟು ಪದನೇ ತೆಗೆದುಕೊಂಡು ನಮ್ಮಲ್ಲಿಲ್ಲ, ಪದನೇ ಇಲ್ಲ ಅಂತ ಒಂದು ವ್ಯಾಖ್ಯೆ ಇದೆ. ನಮ್ಮ ಮದ್ರಾಸ್ ಹೈಕೋರ್ಟ್ ಒಂಚೂರು ಹಂಗೆ ಬಿಟ್ಟರೆ ಜಾಗ ಮದ್ರಾಸ್ ಹೈಕೋರ್ಟು ಅಲ್ಲಿನೂ ಕೂಡ ರೈತರನ್ನ ಒಕ್ಕಲೆಬ್ಬರಿಸಬಾರ್ದು ಅಂತೇಳಿ ಹೈಕೋರ್ಟಲ್ಲಿ ಹೇಳಿರುವಂಥ ದಾಖಲೆ ಏನಿದೆ ಸರ್. ರಿಟ್ ಹಾಕಿ ರಿಟ್ ನಂಬರು ಸರ್ 9089 IML 511 ಅಧಿಕಾರಿ ಅಲ್ಲದೆ ಎಲ್ಲ ಅಧಿಕಾರಿಗಳು ಫಾರೆಸ್ಟರ್ನ ನಿಮಗೆ ಯಾವ ರೀತಿಯಾದಂಥ ಅಧಿಕಾರ ನಿಮಗೈತೆ ಚೀಮಾರಿ ಹಾಕಿ ಜಾಯಿಂಟ್ ಸರ್ವೆ ಮಾಡಿ ನೀವು ಯಾವುದೇ ಕಾರಣಕ್ಕೂ ರೈತನ ಹತ್ರ ರೈತನ ಹತ್ರ 53, 57 ಅಥವಾ ಫಾರಮ್ ಹಾಕಿದರೆ ಮುಟ್ಟಬಾರ್ದು ಅಂತೇಳಿ. ಹೌದು ಸರ್. ರೀಸೆಂಟ್ ನೆನಪಿದೆ, ಗಲಾಟೆನೇ ಆಯಿತು. ಆ ವಿಡಿಯೋ ಬೇಕಾದ್ರೆ ಈಗ ಕೊಡ್ತೀವಿ, ಈಗ ನೋಡಿಸ್ತೀನಿ. ಪ್ರೊಟೆಕ್ಷನ್ ಚೆಪ್ಪು ಈಗ ರೋಡಲ್ಲಿ ನಿಂತ್ಕೊಂಡು ಯಾಕೆ ನಾವು ಬಿಡೋದು ಅವ್ರು ಬರಬೇಕು. ನಮ್ಮ ನ್ಯಾಯ ಭಾಳ ನಮ್ಮೇನೋ ಸಂಘ ನಮ್ಮ ನ್ಯಾಯ ನಾವು ಗಾಂಧಿ ದಯಮಾಡಿ ಇನ್ನೊಂದು ಹೇಳ ಇಷ್ಟೆಲ್ಲ ಇದ್ರ ದಾಖಲೆ ನಮ್ಮ ಹತ್ರ ಇದ್ದರೂ ಕೂಡ ಯಾಕೆ ಅವನು ಈ ಪೊಸಿಷನ್ ಬಂದ? ಬೋರ್ವೆಲ್ ಹೊಡೆಯೋಂಥ ಅಧಿಕಾರ ಕೊಟ್ಟವನು ಯಾರು? ಕರೆಂಟನ್ನು ತೆಗೆಯೋ ಅಧಿಕಾರ ಕೊಟ್ಟವ್ರು ಯಾರು? 2003 ಎಲೆಕ್ಟ್ರಿಕಲ್ ಆಕ್ಟ್ ಪ್ರಕಾರ ಅವರೇ ಹಾಕಬೇಕಾಯಿತು. ಯಾಕೆ ಭೂಮಿಗೆ ಬೋರ್ವೆಲ್ ತೆಗೆಯೋ ಯಾವ ಅಧಿಕಾರ? ವಿಶೇಷವಾಗಿ ನಮ್ಮ ಎಲ್ಲ ಬೆಳೆಗಳನ್ನು ಕೂಡ, ಅನ್ನ ತಿನ್ನುವಂಥ ಎಲ್ಲ ಬೆಳೆಗಳನ್ನು ಕೂಡ ಹಾಳು ಮಾಡೋರು ಯಾರು ಅಧಿಕಾರ? ಇಷ್ಟೆಲ್ಲ ಆದರೂ ಕೂಡ ನಾವು ರೈತರು ಭಾಳ ಶಾಂತರಿದ್ದೀವಿ. ನಾವು ಸಂಬಂಧಪಟ್ಟಂಥ ಇಲಾಖೆ ಗಮನಕ್ಕೆ ತಂದು ಮಾನ್ಯ ಜಿಲ್ಲಾಧಿಕಾರಿಗಳ ಹತ್ರ ಈ ಸಭೆ ತಗೊಂಡೋಗಿ ಭಾಳ ಗಂಭೀರವಾಗಿ ವಿಚಾರ ಜಿಲ್ಲಾಧಿಕಾರಿಗಳು ಒಂದು ತಿಂಗಳ ಹಿಂದೆನೇ ಹೋಗಿದ್ದರು. ನಾವು ಭಾಳ ಚರ್ಚೆ ಮಾಡಿದ್ವಿ. ಸಂಬಂಧಪಟ್ಟಂಥ ಇಲಾಖೆ ಇವರು ನಮ್ಮ ಕಂದಾಯಕ್ಕೆ ಸಂಬಂಧಪಟ್ಟಂಥ ತಹಶೀಲ್ದವರು ಬರೀ ಅರ್ಧ ಗಂಟೆಗೆ ಬರ್ತೀವಿ ಅಂತ ಬರೀ 14 ನಿಮಿಷಕ್ಕೆ ಬರ್ತೀವಿ. ಇಷ್ಟೆಲ್ಲ ನಾವು ಭಾಳ ಶಾಂತ ರೀತಿಯಿಂದ ಇಷ್ಟೆಲ್ಲ ಆದಮೇಲೆ ಆವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಾವು ಬೇಡಿಕೆ ಒಂದೇ, ನಮ್ಮ ಬೆಳೆಗಳು ಲಾಸ್ ಆಗಿದ್ದಾವೆ, ಅವ್ರ ಮೇಲೆ ಮೊಕದ್ದಮೆ ಹಾಕ್ಬೇಕು. ನಮ್ಮ ಬೆಳೆಗಳು ಲಾಸ್ ಆಗಿದ್ದಾವೆ, ಅವ್ರ ಮೇಲೆ ನೀವು ಮೊಕದ್ದಮೆ ಹಾಕಿ ಅಂತ ಹೇಳ್ತೀವಿ. ಆದರೆ ಆವತ್ತು ಇದುವರೆಗೂ ಹಾಕಿಲ್ಲ. ಯಾಕೆ ಇಲ್ಲ? IPC ಸೆಕ್ಷನ್ ಪ್ರಕಾರ ಅವ್ರು ಹಾಕಕ್ಕೆ ಬರಲ್ಲ ಅಂತೇಳಿ ಬರ್ಕೊಳ್ಳಿ.
ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ರೈತ ಮುಖಂಡರು ಮತ್ತು ರೈತ ಬಾಂಧವರಿಗೆ ಮೊದಲನೇದಾಗಿ ನಾನು ಶಾಂತಿ ರೀತಿಯಿಂದ ನಮ್ಮ ಪೊಲೀಸ್ ಇಲಾಖೆಯ ಜೊತೆಗೆ ಕೈ ಜೋಡಿಸಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈಗ ನಮ್ಮ ಬೈರೇಗೌಡರು ಹೇಳಿದ ಪಾಯಿಂಟ್ಸ್ ಎಲ್ಲ ನೋಟ್ ಮಾಡ್ಕೊಂಡಿದ್ದೀನಿ. ಇದರಲ್ಲಿ ರೈತರಿಗೆ ಯಾವ ರೀತಿ ಯಾವ ಪಾಯಿಂಟ್ಸಲ್ಲಿ ಅನ್ಯಾಯ ಆಗಿದೆ, ಯಾರಿಂದ ಅನ್ಯಾಯ ಆಗಿದೆ ಅನ್ನೋದು ಕೂಲಂಕುಷವಾಗಿ ವಿಚಾರಣೆ ಮಾಡಿ ಅದಕ್ಕೆ ತಕ್ಕಂತೆ ಬೇರೆ ಇಲಾಖೆಯ ಅಧಿಕಾರಿಗಳೊಂದಿಗೂ ಸಹ ಚರ್ಚಿಸಿ ಆದಷ್ಟು ರೈತ ಬಾಂಧವರಿಗೆ ಏನೂ ತೊಂದರೆ ಆಗದಂಗೆ ಈ ನಿಟ್ಟಿನಲ್ಲಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಈ ಮೂಲಕ ಕೇಳ್ಕೊಳ್ತಿದ್ದೀನಿ. ಈ ಸಭಾಮುಖ ನಾನು ಎಲ್ಲರಿಗೂ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಿದ್ದೀನಿ. ಇದೇ ವಿಷಯ ಬರುವ ದಿನಗಳಲ್ಲಿ ಬೇರೆ ಇಲಾಖೆಯ ಅಧಿಕಾರಿಗಳೊಂದಿಗೂ ಸಹ ಚರ್ಚೆ ಮಾಡಿ ನಿಮ್ಮ ಬೇಡಿಕೆಗಳನ್ನು ಈಡೇರಿಸಲು 100% ಹೃದಯಪೂರ್ವಕವಾಗಿ ನಾನು ಪ್ರಯತ್ನ ಮಾಡ್ತೀನಿ ಅಂತ ಕೇಳ್ಕೊಳ್ತೀನಿ. ನಮಗೆ ಸಹಕಾರ ಮಾಡಿದ್ದಕ್ಕೆ ನಿಮಗೂ ಮತ್ತು ಪತ್ರಿಕಾ ಮಿತ್ರರಿಗೂ ಎಲ್ಲರಿಗೂ ವಂದಿಸ್ತಾ ಸಮಸ್ಯೆ ದೂರ ಅಂದರೆ FIR ಅಂದರೆ NCR ನಿಮ್ಮ ಯೋಜನೆ ಬಿಟ್ಟಿದ್ದು ದೂರ ಕೊಟ್ಟವ್ರೆ ಅರ್ಜಿ ರೈತ ಮುಖಂಡರು ಏನು ನನಗೆ ಬರವಣಿಗೆಯಲ್ಲಿ ಕೊಟ್ಟಿದ್ದಾರೆ ಅದನ್ನು ನಾವು ಲೀಗಲ್ ಒಪಿನಿಯನ್ ತಗೊಂಡು ಅದಕ್ಕೆ ತಕ್ಕಂಗೆ ನಾನು ಆ್ಯಕ್ಷನ್